ಅದರಲ್ಲಿ ಸಿವಿಲ್ ಮ್ಯಾಟ್ರ್ ಬಂತಪ್ಪ ಅಂದ್ರೆ ಅದು ಹಂಗೆ ಮುಂದಾಗ್ತಾ ಹೋಗ್ತಾರೆ. ಹೀಗಾಗಿ ನ್ಯಾಯ ಸಿಗುವುದು ಯಾವಾಗ? ಅದಕ್ಕೆ ನಾವು ಇವತ್ತು ನಮ್ಮ ರಾಜಕಾರಣಿಗಳು ಹೇಳಿ ಬಯಸ್ತೀವಿ, ರಿಸರ್ವೇಷನ್ಗೆ ಬೆಲೆ ಹತ್ತೋದು ಬೇಕಾಗಿಲ್ಲ. ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಮಾಡೋ ಕ್ಷೇತ್ರ ಯಾವ್ದು, ಅದಕ್ಕೆ ಉದ್ಯೋಗ ಹೆಚ್ಚು ಮಾಡಿಸುವಂಥ ಏನು ಪ್ರಯತ್ನ ಮಾಡೋಕ್ಕೆ ಸಾಧ್ಯದನ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಅನುಕೂಲ ಮಾಡೋಕ್ಕೆ ಸಾಧ್ಯದನ? ಇವತ್ತು ಆ ಜ್ಞಾನೋದಯ ಆದಂಗೆ ಕಾಣ್ತದೆ ನಮ್ಮ ಮೋದಿಜಿ ಅವರಿಗೆ. ಅದಕ್ಕಾಗಿ ಅವರು ಸ್ವದೇಶಿ ಮಾಲ್ ತೋರಿ ಮಾತಾಡ್ತಾ ಇದ್ದಾರೆ. GST 2 ಹಂತ ತಂದು ನಿಲ್ಲಿಸಿದ್ದಾರೆ, ಲಾಭ ಆಗ್ತದೆ ಅಂತೇಳಿ. ಇಲ್ಲಿವರೆಗೆ ಆಗಿದ್ದು ಈಗ ನೋಡಿರಿ, GSTಯಿಂದ ಕಳೆದ ಏಪ್ರಿಲ್ ಹಿಡ್ಕೊಂಡು ಇಲ್ಲಿವರೆಗೆ 11 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಅಂತ ಸುದ್ದಿಗಳಿದ್ದಾವೆ. ಅಂದ್ರೆ ಬರೀ ಟ್ಯಾಕ್ಸ್ ಮೇಲೆ ಸರ್ಕಾರ ನಡೆಸೋದು ಬಂದರೆ ಇಲ್ಲಿವರೆಗೆ. ಇನ್ನು ಸ್ವದೇಶಿ ಮಾಡಬೇಕು ನಾವು. ಚೈನಾದಾಗ ಮ್ಯಾನ್ಮೇಡ್ಗೆ ಅಂದರೆ ಮನುಷ್ಯ ತರುವಂಥ ಸೌದ್ಯೋಗ ಹೆಚ್ಚು ಅವಕಾಶ ಕೊಡಬೇಕು ಅಂತ ಏನು ಮಾತಾಡ್ತಾ ಇದ್ದಾರೆ ಇವತ್ತು. ಯಾಕಂದ್ರೆ ಅಮೇರಿಕ ಇದ್ದಿದ್ದು ಇವ್ನು ದೂರ ಸರಿಸಿಬಿಟ್ಟದೆ. ಇವತ್ತು ನೀವು ಬೇಡಪ್ಪ ನಾವು ಹೇಳಿದ್ರೆ ಕೇಳ್ತಾ ಇಲ್ಲ ಅನ್ನುವಂಥ ಹಂತಕ್ಕೆ ಬಂದಿರ್ತದೆ. ಹೀಗಾಗಿ ಇಂಥ ರಾಜಕಾರಣಿಗಳಿಂದಾಗೆ ಏನಪ್ಪ ಅಂತಂದ್ರೆ ನಮ್ಗೆ ರಿಸರ್ವೇಷನ್ ಒಂದರಿಂದ ಪರಿಹಾರ ಇಲ್ಲ. ಇದನ್ನು ನಮ್ಮ ಸ್ವಾಮೀಜಿಯವರಿಗೆ ನಮ್ಮ ಜನಕ್ಕೆ ತಿಳಿಸೋದಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಅದ್ರಲ್ಲಿ ಮಾಡೋರು ಯಾರು ಅದನ್ನು ಇವತ್ತು ನೋಡಿದ್ರೆ ಅವ್ರು ಮಾತಾಡೋದು ನೋಡಿದ್ರೆ ಇಲ್ಲ ಹಿಂದೂ ಪಂಚಮ ಸರಿಯಾದ ಬೆರೆಸಿದ್ರೆ ಹೆಚ್ಚು ಲಾಭ ಆಗ್ತದೆ ಅಂತ ಒಂದು ಮಾತು ಮಾತಾಡ್ತಾರೆ. ಅದಕ್ಕೆ ಆಧಾರ ಏನು? ತಾವೇ ಹೇಳ್ತಾರದ ಅವರಂತಿ ಯತ್ನಾಳರಂತಿ ತಮ್ಮ ನಾಲಿಗೆ ಏನು ಬರ್ತಾರೆ ಅದನ್ನ ಮಾತಾಡ್ತಾರೆ. ಕಾಶ್ಯಪ್ನವರು ಅಷ್ಟೇ, ಅವರು ಸಹ ಮಠದ ವಿಷಯದ ಬಗ್ಗೆ ಅದರಲ್ಲೂ ಈ ಪೀಠದ ವಿಷಯ ಬಂದಾಗ ಅವ್ರು ಉಚ್ಚಾಟನೆ ಮಾಡಿ ಅಂತ ಹೇಳ್ತಾರೆ. ಇದು ನಡೆಯೋದಿಲ್ಲಪ್ಪ, ಅವ್ರ ಕುಟುಂಬದ ಜಾಸ್ತಿ ಮತ್ತು ದಾವಣಗೆರೆಯಾಗ ಅವರು ಆಸ್ತಿ ಮೇಲೆ ಸಾಕ್ಷಿ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಈಗ ಸ್ವಾಮಿಗಳು ಹೇಳಿಬಿಟ್ಟಿದ್ದಾರೆ.